ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಒಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಅದೆಲ್ಲವನ್ನು ಕೂಡ ರಾಜ್ಯಸಭೆಯ ಒಂದು ರೋಚಕ ಚುನಾವಣೆ ಇದಕ್ಕೆ ಅದು ಬೊಟ್ಟು ಮಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಖಾತೆ ಖ್ಯಾತೆ ಶುರುವಾಗಿರುವಂಥದ್ದು. ಸಂಪುಟ ವಿಸ್ತರಣೆ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕೇರಿರೋ ಕನಕಾಧಿಪತಿಗೆ ಕ್ಯಾಬಿನೆಟ್ ವಿಸ್ತರಣೆ ಮಾಡುವಂಥ ಸವಾಲು ಎದುರಾಗಿದೆ. ಈ ಚಾಲೆಂಜ್ನ ಫೇಸ್ ಮಾಡಲು ಸಿಎಂ ಮತ್ತೆ ದೆಹಲಿ ಯಾತ್ರೆ ಮಾಡೋಕೆ ಸಜ್ಜಾಗಿದ್ದಾರೆ. ಇತ್ತ ಸಚಿವ ಸ್ಥಾನ ಸಿಕ್ಕಿದ್ರೂ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಖ್ಯಾತೆ ತೆಗೆದವರು ತಮಗೆ ಬೇಕಾದ ಖಾತೆ ಪಡೆಯೋಕೆ ಸರ್ಕಸ್ ಮಾಡ್ತಿದ್ದಾರೆ. ಡಿಸಿಎಂ ಆದವರು ಸಿಎಂ ಆದ್ರು, ಸಚಿವರಾದವರು ಡಿಸಿಎಂ ಆದ್ರು. ಸಚಿವರಾದವರಿಗೆ ಇಲಾಖೆಯೂ ಹಂಚಿಕೆ ಆಯ್ತು. ಇಷ್ಟಾದ್ರೂ ಸಮಾಧಾನ ಇದೆಯಾ? ಇಲ್ವೇ ಇಲ್ಲ. ಅಸಮಾಧಾನದ ಬೇಗುದಿ ಒಳಗೊಳಗೆ ಬೇಯ್ತಾಲೇ ಇದೆ. ಇದರ ಮಧ್ಯೆ ಸಂಪುಟ ವಿಸ್ತರಣೆ ಎಂಬ ಮಹಾ ಸವಾಲು ಸಿಎಂ ಹೆಗಲೇರಿದೆ. ಇದರಿಂದ ಮುಕ್ತಿ ಪಡೆಯಲು ಡಿಕೆಶಿ ಮತ್ತೆ ಡೆಲ್ಲಿ ಫ್ಲೈಟ್ ಹತ್ತಲು ಸಜ್ಜಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆ ಸವಾಲು. ಹೈಕಮಾಂಡ್ ಜೊತೆ ಚರ್ಚಿಸಲು ನಾಳೆ ದೆಹಲಿಗೆ ಪಯಣ. ಅನ್ನ ಇಟ್ಟು ಸಾಕು ಅನ್ನಿಸಬಹುದಂತೆ, ಆದರೆ ಅಧಿಕಾರ ಕೊಟ್ಟು ಇಷ್ಟೇ ಸಾಕು ಅನ್ನಿಸೋಕೆ ಆಗಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಶಾಸಕರಾದವರು ಸಚಿವ ಸ್ಥಾನ ಬೇಕು ಅಂತಿದ್ದಾರೆ. ಸಚಿವರಾದವರು ಖಾತೆ ಖ್ಯಾತೆ ತೆಗೆದು ಮುಖ ಜೋತು ಹಾಕಿಕೊಂಡು ಓಡಾಡ್ತಿದ್ದಾರೆ. ಇನ್ನು ಕೆಲವರು ಒಳಗೆ ಬೆಂಕಿ ಕುದಿತಾ ಇದ್ರು ಮೇಲೆ ಕೂಲ್ ಅಂತ ತೋರಿಸ್ಕೊಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಉಳಿದಿರೋ 20 ಸ್ಥಾನಗಳ ಮೇಲೆ 70 ಕಣ್ಣುಗಳು ಬಿದ್ದಿದ್ದು ಇದೇ ಸಿಎಂ ಡಿಕೆಶಿಗೆ ದೊಡ್ಡ ಸವಾಲಾಗಿದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ 2 ದಿನಗಳ ಕಾಲ ಸಿಎಂ ಡಿಕೆಶಿ ವಾಸ್ತವ್ಯ ಹೂಡಲಿದ್ದಾರೆ. ಈ ವೇಳೆ ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಲಿದ್ದಾರೆ. ಜೂನ್ 11ರಂದು ರಾಷ್ಟ್ರೀಯ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿದ್ದು, ಇದೇ ವೇಳೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಲಿದ್ದಾರೆ. ಖಾತೆ ಖ್ಯಾತೆ ತೆಗೆದು ದೆಹಲಿಗೆ ಹಾರಿದ ಕೃಷ್ಣ ಬೈರೇಗೌಡ. ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಹೈಡ್ರಾಮಾ ಮಾಡಿದ್ರು. ಆದ್ರೀಗ ಇದೇ ಖಾತೆಯನ್ನ ಪಡೆದಿರೋ ಸಚಿವ ಕೃಷ್ಣ ಬೈರೇಗೌಡ ಮತ್ತೊಂದು ರೀತಿಯ ತಗಾದೆ ತೆಗೆದಿದ್ದಾರೆ. ಸಿಎಂ ಬಳಿಯೇ ಉಳಿದಿರೋ ಬಿಡಿಎ ಬಿಎಂಆರ್ಡಿಎ ಜೊತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲಿಯವರೆಗೂ ಸಚಿವರಾಗಿ ಅಧಿಕಾರ ಸ್ವೀಕರಿಸಲ್ಲ ಅಂತ ಹಠ ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಕೃಷ್ಣ ಬೈರೇಗೌಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಚಿವರಿಗೆ ಶಾಸಕ ರಿಜ್ವಾನ್ ಅರ್ಷದ್, ಬೋಸರಾಜು ಪುತ್ರ ರವಿ ಸಾಥ್ ಕೊಟ್ಟಿದ್ದಾರೆ. ಸಚಿವರಿಗೆ ಖಾತೆ ಕಾಯಿಲೆ ಅಂತ ಕೆಎನ್ ರಾಜಣ್ಣ ಗೇಲಿ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಸಚಿವ ಮುನಿಯಪ್ಪ. ಖಾತೆ ಬಗ್ಗೆ ಖ್ಯಾತೆ ತೆಗೆದಿರೋ ಸಚಿವರ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಗೇಲಿ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಅಸಮಾಧಾನದ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡಿದ್ದಾರೆ. ಜೊತೆಗೆ ಸಚಿವರಿಗೆ ಖಾತೆ ಕಾಯಿಲೆ ಶುರುವಾಗಿದೆ, ಹೈಕಮಾಂಡ್ ಏನು ಔಷಧಿ ನೀಡುತ್ತೋ ನೋಡೋಣ ಎಂಬ ಉತ್ತರ ನೀಡಿದ್ದಾರೆ. ಇತ್ತ ಆಹಾರ ಇಲಾಖೆ ಬಗ್ಗೆ ಖ್ಯಾತೆ ತೆಗೆದಿದ್ದ ಸಚಿವ ಕೆಎಚ್ ಮುನಿಯಪ್ಪರ ಅಸಮಾಧಾನ ತಣಿದಂತಿದೆ. ನಿನ್ನೆಯೇ ಸಚಿವರಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಆದ್ರೀಗ ಆಹಾರ ಖಾತೆ ಜೊತೆ ಹೆಚ್ಚುವರಿ ಖಾತೆಯ ಮೇಲೆ ಕಣ್ಣಿಟ್ಟಿರೋ ಮುನಿಯಪ್ಪ ಹೈಕಮಾಂಡ್ ಮೇಲೆ ಭಾರ ಹಾಕಿದ್ದಾರೆ. ನಿನ್ನೆನೇ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್, ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಕೊಡ್ಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ಎಐಸಿಸಿ ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ.
ನಾನು ಶಿಸ್ತಿನ ಸಿಪಾಯಿ ಅವ್ರು ಏನ್ ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೆನ್ನೆನೆ ಕೆಲಸ ಶುರು ಮಾಡಿ ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು, ನೆನ್ನೆ ಕೆಲಸ ಶುರು ಮಾಡಿದ್ರು. ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, BDA BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂತ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದನ್ನ ನೋಡೋಣ, ಒಬ್ಬೊಬ್ರಿಗೆ ಒಂದೊಂದರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಮುಂದೆ ಇಲ್ಲ, ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೆ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಹೊಸದೇನಿದೆ. ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಮ್ಮ ಊಹೆ ಅಷ್ಟೇ, ಯಾರು ಹೇಳಿದಂತದ್ದಲ್ಲ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಸಿಎಂ ಆಗ್ತಿದ್ದಂತೆ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆಯ ಚಾಲೆಂಜ್ ಎದುರಾಗಿದೆ. ಈ ಚಾಲೆಂಜ್ನ ಫೇಸ್ ಮಾಡಿ ಸಂಪೂರ್ಣ ಶಿವಸೇನೆಯನ್ನ ಹೇಗೆ ಕಟ್ತಾರೆ ಎನ್ನುವುದೇ ಮುಂದಿರೋ ಪ್ರಶ್ನೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.